ನಮಸ್ಕಾರ ಸ್ನೇಹಿತರೆ, ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಡೇಟ್‌ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಪ್ಡೇಟ್ಸ್ ಬಗ್ಗೆ ಡೈಲಿ ಕೇಳ್ತಿರ್ತಾರೆ. ಡೈಲಿ ಅಪ್ಡೇಟ್ಸ್ ಇರಲ್ಲ, ಅದರಿಂದನೇ ನಾವು ಅಪ್ಡೇಟ್ಸ್ ಆದರೆ ಮಾಡಿರಲ್ಲ ಸ್ನೇಹಿತರೆ. ನೋಡಿ, ಈಗ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿರೋ ಕುರಿತು ಮಾತನಾಡೋಣ, ಮತ್ತು ಲಾಸ್ಟ್ ಡೇಟ್‌ಗಳ ಬಗ್ಗೆ ಮಾತನಾಡೋಣ, ಎಲ್ಲದ್ರ ಕುರಿತು ಮಾತನಾಡ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಈಗ ಎಸ್-ಎಸ್-ಪಿ ಸ್ಕಾಲರ್ಶಿಪ್ ಕುರಿತು ಮೊದಲು ಲಾಸ್ಟ್ ಡೇಟ್ ಬಗ್ಗೆ ಮಾತನಾಡೋಣ, ಮತ್ತೆ ಅಮೌಂಟು ಕ್ರೆಡಿಟ್ ಆಗಿರೋ ಕುರಿತೆಲ್ಲ ಮಾತನಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ OBC ವಿದ್ಯಾರ್ಥಿಗಳು ತುಂಬಾ ಭಯಪಟ್ಟಿದ್ರು. ಈಗ ಜನವರಿ 31 ಲಾಸ್ಟ್ ಡೇಟ್ ಇತ್ತು, ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಮಾಡಲ್ವಾ ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಈಗ OBC ವಿದ್ಯಾರ್ಥಿಗಳಿಗಂತೂ ಇಲ್ಲಿ ಗುಡ್ ನ್ಯೂಸೇ ಇದೆ. ನೋಡಿ, ಇಲ್ಲಿ OBC ವಿದ್ಯಾರ್ಥಿಗಳಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ದು 15ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಎಚ್ಚರಿಕೆ ಕೊಡ್ತಿದ್ದೀನಿ. ತುಂಬಾ ಸರಿ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಬಾರಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದರಿಂದ ನೀವು ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಯಾರ್ಯಾರ್ದು ಅಪ್ಲೈ ಆಗ್ತಿದೆ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಗಳನ್ನು ಈಗಲೇ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. 31/1/2026 ಲಾಸ್ಟ್ ಡೇಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ದಂಗೆ ಇಲ್ಲಿ ವೆಬ್ಸೈಟಲ್ಲಿ ತೋರಿಸ್ತಿಲ್ಲ. ಅವ್ರದ್ದು ಲಾಸ್ಟ್ ಡೇಟ್ ಮುಗ್ದಂಗೆ ಇದೆ. ನೋಡೋಣ, ಮತ್ತೇನಾದರೂ ಅದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಿದ್ರು ಎಕ್ಸ್ಟೆಂಡ್ ಆಗಿದೆಯಾ ಆಗಿಲ್ವಾ ಅಂತ. ಇಲ್ಲಿ ವೆಬ್ಸೈಟಲ್ಲಿ ಆದರೆ ಸದ್ಯಕ್ಕೆ ಎಕ್ಸ್ಟೆಂಡ್ ಆಗಿರೋ ಥರ ಯಾವುದೇ ಅಪ್ಡೇಟ್ ಇಲ್ಲ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ನಾವು ಅಪ್ಲೈ ಮಾಡಿಲ್ಲ, ನಮ್ಮದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಸದ್ಯಕ್ಕೆ SSP ಕಡೆಯಿಂದ ಅಪ್ಡೇಟ್ ಆದರೆ ಇಲ್ಲ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದಂಗೆ ನೋಡೋಣ. ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತೂ ಸೇಮ್ 15/2/2026 ಕೂಡ ಎಕ್ಸ್ಟೆಂಡ್ ಆಗಿರುವಂಥದ್ದು. ನೋಡಿ ಸ್ನೇಹಿತರೆ, ಈಗ SSP ಸ್ಕಾಲರ್ಶಿಪ್ ಅಮೌಂಟ್ ಕುರಿತು ಮಾತನಾಡೋದಾದ್ರೆ ಸಾಕಷ್ಟು ಜನ OBC ವಿದ್ಯಾರ್ಥಿಗಳು ಕೂಡ ಏನಾಗಿದೆ ಅಂದರೆ ಜನವರಿ 31ನೇ ತಾರೀಕು ಒಳಗಡೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸ್ ಬಂದು ಅಮೌಂಟ್ ಕ್ರೆಡಿಟ್ ಆಗಿರುವಂಥದ್ದು. ಓಕೆನಾ? ತುಂಬ ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಇಲ್ಲಿ ಧನ್ಯವಾದಗಳೆಲ್ಲ ತಿಳಿಸ್ತಿದ್ರು. ಸರ್, ನೀವು ಡೈಲಿ ಅಪ್ಡೇಟ್ಸ್ ಕೊಡ್ತಿದ್ರಿ, ಈ ಥರ ಎಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸಲ್ಲಿ ಹೇಳ್ತಿದ್ರು ಅಮೌಂಟ್ ಇಷ್ಟು ಬಂದಿದೆ ಅಷ್ಟು ಬಂದಿದೆ ಅಂತ. ಸಾಕಷ್ಟು ಜನ OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಯಾವ ವಿದ್ಯಾರ್ಥಿಗಳಿಗೆ OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರಲ್ಲೋ ನೀವು ಏನು ಮಾಡ್ತೀರಾ ಅಂದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ. ಓಕೆನಾ? ಸ್ಟೇಟಸ್ ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನುವಂಥ ಚೆಕ್ ಮಾಡಿ. ಅಲ್ಲಿ ನಿಮ್ದು ಏನಾದರೂ ಎರರ್ ಇದ್ರು, ಸ್ಟೇಟಸಲ್ಲಿ ಏನೇ ಪ್ರಾಬ್ಲಮ್ ಇದ್ದರೆ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಕಾಲ್ ಮಾಡಿ, ಇಮೇಲ್ ಮಾಡಿ. ಅವ್ರು ಒಂದ್ಸರಿ ಕಾಲ್ ಮಾಡಿದ್ರೆ ಎಲ್ಲ ಪಿಕ್ ಮಾಡಲ್ಲ. ಇಲ್ಲ, ನೀವು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಆ ಒಂದು ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ. ನಿಮ್ಮ ಹತ್ತಿರದಲ್ಲಿರುವಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ಗಾಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಇಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, OBC ವಿದ್ಯಾರ್ಥಿಗಳು, ಈ ರೀತಿಯಾಗಿ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತೀರೋ ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸಿ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ, ಈ ಸ್ಟೇಟಸ್ ಏನಾದರೂ ಎರರ್ ಆಗ್ತಿದೆ ಅನ್ನೋದಾದರೆ. ಈಗ ವಿದ್ಯಾರ್ಥಿಗಳು ಎಲ್ಲ ಕರೆಕ್ಟ್ ಆಗಿದೆ, ನಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅನ್ನೋದಾದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅಮೌಂಟ್ ಆದರೆ ಬರುತ್ತೆ 31 ಒಳಗಡೆ ಕ್ಲಿಯರ್ ಮಾಡ್ತಾರಂತಾದರೆ ಹೇಳಿದ್ರು. ಇನ್ನೂ ನಿಮ್ಗೆ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಯಾರು ಈ ಒಂದು ವಿಡಿಯೋ ನೋಡ್ತಿದ್ರು, ಈ ಒಂದು ಸ್ಕಾಲರ್ಶಿಪ್ ವಿಡಿಯೋ, ನೀವು ವಿದ್ಯಾರ್ಥಿಗಳು ನಿಮಗೆ ಯಾವ ಇಯರ್ದು ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಮತ್ತು ಇನ್ನೂ ಎಷ್ಟು ಅಮೌಂಟ್ ಬಾಕಿ ಇದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಕೆಳಗಡೆ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ? ಈ ಕಾಮೆಂಟ್ಸ್ ನೋಡ್ತಿರ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಾಗುತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರ್ತಿದೆ, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದಂತೆಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ವಿದ್ಯಾರ್ಥಿಗಳು ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಆಲ್ರೆಡಿ ಬಂದಿದೆ, ಇನ್ನೆಷ್ಟು ಪೆಂಡಿಂಗ್ ಇದೆ, ಯಾವ ಇಯರ್ದು ಎಷ್ಟು ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ತಿಳಿಸಿ. ನಿಮಗೆ ಮುಂದಿನ ವೀಡಿಯೋಸಲ್ಲಿ ಸ್ಕಾಲರ್ಶಿಪ್ಸ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಎಲ್ಲ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.